ದೋಸೆ ತಿಂದಾದ್ಮೇಲೆ ತಲೆ ಒಂದು ರೀತಿ ಗಿರ್ರ ಅಂತ ತಿರುಗ್ತೈತೆ. ಈ ವರ್ಷ ನಿಮಗೆ ನನಗೆ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಬೋದು. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಹೊಸ ವರ್ಷದ ಶುಭಾಶಯಗಳು. ಹಲೋ ಅಂತ ಸತೀಶ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಸ್, ಸೊ ಎಲ್ರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ನ್ಯೂ ಇಯರ್. ಅದರ ಮೇಲೆ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ ಅಂತ ನಾವು ಹೊರಟಿದ್ದೀವಿ. ಈಟಿಂಗ್ 5 ಸ್ಟಾರ್ ರೇಟೆಡ್ ಬ್ಯಾಂಗ್ಳೂರ್ ಬ್ರೇಕ್ಫಾಸ್ಟ್ ಸ್ಪಾಟ್ಸ್. ಆಲ್ಮೋಸ್ಟ್ ಒಂದು 3 ಜಾಗ ಹುಡುಕಿಕ್ಕಿದ್ದೀನಿ. ಆ ಜಾಗಕ್ಕೆಲ್ಲ ಇವತ್ತೋಗಿ ನಾವು ವಿಸಿಟ್ ಮಾಡಿ ಅಲ್ಲಿನ ಫೇಮಸ್ ಆದಂತ ದೋಸೆಗಳನ್ನ ಟ್ರೈ ಮಾಡೋಣಪ್ಪ. ಬಂದಿರೋ ಫಸ್ಟ್ ಸ್ಪಾಟ್ ಬಂದು ಬೆಂಗಳೂರು ಕೆಫೆ. ದೋಸೆ ಬಂದು ಬಹಳ ಫೇಮಸ್, ಜೊತೆಗೆ ಮೋರ್ ದೆನ್ 11K 12K ರಿವ್ಯೂಸ್ ಬಂದೈತೆ ಅಂಡ್ ನಿಯರ್ಲಿ 4.5 4.6 ಆ ತರ ಒಂದು ರೇಟಿಂಗ್ಸ್ ಬಂದಿದೆ. ಸೊ ಎಷ್ಟರ ಮಟ್ಟಿಗೆ ಚೆನ್ನಾಗೈತೆ, ಓವರ್ ಹೈಪ್ಡ್ ಪ್ಲೇಸ್ ಹೆಂಗೆ ಎತ್ತ ಏನಂತ ನೋಡೋಣ. ಅಂಡ್ ಓವರ್ ಹೈಪ್ಡ್ ಪ್ಲೇಸ್ ಇವತ್ತು ಈ ಒಂದು ವಿಡಿಯೋ ನಾನು ಕವರ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಆಗಿ ವಿಲ್ ಜಸ್ಟ್ ಮೂವ್ ಆನ್. ಅಲ್ಲಿ ಹೋಗಿ ಒಂದು ದೋಸೆ ತಗೊಂಡು ಹೇಗಿದೆ ಅನ್ನೋದು ಟ್ರೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಆಲ್ರೈಟ್ ಅಂತ ಮಾಸ್. ಸೊ ಫಸ್ಟು ಸ್ಪಾಟಲ್ಲಿ ನಾವು ತೊಗೊಂಡಿರೋದು ಬಂದು ಪ್ಲೇನ್ ಮಸಾಲೆ ದೋಸೆ. ಸೊ ದೋಸೆನ ಟ್ರೈ ಮಾಡ್ತಿದ್ದೀವಲ್ಲ ಎಲ್ಲ ಬ್ರೇಕ್ಫಾಸ್ಟ್ ಸ್ಪಾಟ್ಸಲ್ಲೂ. ಸೊ ಇಲ್ಲಿ ಹೇಗಿದೆ, ಜೂಮ್ ಹಾಕಪ್ಪ ಸುಯಂ. ಹಂಗೆ ಹಪ್ಪಳ ಅದರ ಬರೋಕಾಗುತ್ತಪ್ಪ ನೋಡಿ, ಸಾಕತ್ ಗರಿ ಆಗೈತೆ. ಆ್ಯಂಡ್ ದಿ ಕಾಸ್ಟ್ ಆಫ್ ದಿಸ್ ಕೇಳಿದ್ರೆ ಮಾತ್ರ ಶಾಕ್ ಆಯ್ತೀರಾ. ಆಲ್ಮೋಸ್ಟ್ ಇಲ್ಲಿ ತಿಂದಿರೋರಿಗೆ ಗೊತ್ತು ಇದರ ಕಾಸ್ಟ್ ಎಷ್ಟು ಅಂತ. 75 ರೂಪಾಯಿ ಒಂದು ಪ್ಲೇನ್ ಮಸಾಲೆ ದೋಸೆ. ಆ್ಯಂಡ್ ಇದಕ್ಕೂ ಸಹ ನೀವು ಇಲ್ಲೂ ಕ್ಯೂ ನಿಂತ್ಕೋಬೇಕು. ಸೊ ನಾನು ವೀಕ್ ಡೇಲಿ ಬಂದಿರೋದು ಕ್ಯೂ ಕಡಿಮೆ ಐತೆ. ಅಕಸ್ಮಾತ್ ತಪ್ಪಿ ನೀವು ವೀಕೆಂಡಿಗೆ ಬಂದುಬಿಟ್ರೆ ಕ್ಯೂ ಮಾತ್ರ ಬಿರಿಯಾಗಿರುತ್ತೆ. ಆ್ಯಂಡ್ ವೆನ್ ಇಟ್ ಕಮ್ ಟು ದೋಸೆ ಬಗ್ಗೆ ಬಂದರೆ ನಾವು ದೋಸೆ ಒಂದು ರೀತಿ ಕ್ರಿಸ್ಪಿ ಆಗೈತೆ. ಆ್ಯಂಡು ಒಂದು ಎಕ್ಸ್ಪೆಕ್ಟ್ ಮಾಡ್ಕೊ ಬಂದಿದ್ದೆ ಹಿಂಗಿರುತ್ತಾ ಅಂತ. ಅದಕ್ಕಿಂತ ಎಷ್ಟೋ ಪರವಾಗಿಲ್ಲ, ಟೈಮ್ ಮಾಡಬಹುದು. ಆ್ಯಕ್ಚುಲಾಗಿ ರಿಯಮ್ ದೋಸೆಗಿಂತನೂ ಒಳಗಡೆ ಇರೋ ಆಲೂಗಡ್ಡೆ ಅದು ಚೆನ್ನಾಗೈತೆ. ಈ ಸ್ಪಾಟಿಗೆ ನಾನು ಕೊಡೋ ರೇಟಿಂಗ್ ಬಂದು ಔಟ್ ಆಫ್ 5 4.1 ಈ ಸ್ಪಾಟಿಗೆ, ಇನ್ಕ್ಲೂಡಿಂಗ್ ಇಲ್ಲಿನ ಒಂದು ವಾತಾವರಣ, ಜೊತೆಗೆ ಆ ಒಂದು ಕಸ್ಟಮರ್ ಫ್ರೆಂಡ್ಲಿನೆಸ್ ಇರಲಿ. ಆಲ್ಮೋಸ್ಟ್ ಒಂದು 10 ರಿಂದ 15 ನಿಮಿಷ ಕ್ಯೂ ನಿಂತ್ಕೋಬೇಕು. ಆ್ಯಂಡ್ ಅದ ನಂತರ ಕ್ಯೂ ಅಲ್ಲಿ ಇಲ್ಲಿ ನೀವು ಟೋಕನ್ ತೊಗೊಂಡಾದ್ಮೇಲೆ ಆ ಕಡೆ ಪಕ್ಕದಲ್ಲಿ ಇನ್ನೊಂದು ಕ್ಯೂ ಇರುತ್ತೆ. ಆ ಕ್ಯೂ ಅಲ್ಲಿ ಆ ಟೋಕನ್ ಕೊಟ್ಟರೆ ದೋಸೆ ಕೊಡ್ತಾರೆ. ಸೊ ಒಂದು 2 ಲೈನ್ ಕ್ಯೂ ಆ ಥರ ನಿಮಗೆ ಇಲ್ಲಿ ನಿಲ್ಲಬೇಕು ಆರಾಮಾಗಿ. ಸೊ ದಿಸ್ ಇಸ್ ವಾಟ್ ಬೆಂಗಳೂರು ಕೆಫೆ ಜಯನಗರ. ವಿಲ್ ಮೂವ್ ಟು ನೆಕ್ಸ್ಟ್ ಸ್ಪಾಟ್ ಬಂದು ವಿಲ್ಸನ್ ಗಾರ್ಡನ್ ದೋಸೆ ಕ್ಯಾಂಪ್. ಸೊ ಇಲ್ಲಿ ಆಲ್ಮೋಸ್ಟು ನಮ್ಮ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಜನರಿಗೆ ಗೊತ್ತು, ಈ ಸ್ಪಾಟ್ ಬಂದು ಒಂದು ಬಜೆಟ್ ಸ್ಪಾಟ್ ಅಪ್ಪ. ನನ್ನ ಮೇನ್ ಪ್ಲ್ಯಾನ್ ಬಂದು ಈ ಒಂದು ವಿಡಿಯೋಲಿ ಒಂದು ಬಜೆಟ್ ಸ್ಪಾಟು ಇರಬೇಕು. ಸೊ ಆ ಒಂದು ಪ್ಲಾನಲ್ಲಿ ಈ ಜಾಗಕ್ಕೆ ಬಂದೆ. ಈ ಜಾಗ ಬಂದು ಇಲ್ಲಿ ಹೈಯರ್ ಅಫಿಷಿಯಲ್ ಅವರು ಬರ್ತಾರೆ, ನಮ್ಮ ಥರ ಲೈಕ್ ಮಿಡಲ್ ಕ್ಲಾಸ್ ಅವರು ಬರ್ತಾರೆ. ಸೊ ಆ ಥರ ಒಂದು ಜಾಗ ಇದು. ಇಲ್ಲಿ ಸಿಗೋ ದೋಸೆ ಬಂದು ಮಿನಿಮಮ್ ಒಂದು 30-35. ಇಲ್ಲಿ 15 ರೂಪಾಯಿ 20 ರೂಪಾಯಿ ಇತ್ತು. ಅವಾಗಿಂದ ಬಂದು ನಾನು ದೋಸೆ ತಿಂತಿದ್ದೆ ಫ್ಯಾಮಿಲಿ ಜೊತೆ ಬಂದಾಗ. ಸೊ ಆ ಒಂದು ನಾಸ್ಟಾಲಜಿಯಾ ಫೀಲು ನನಗೈತೆ. ಹೋಗಿ ನೋಡೋಣ ಅಂತ ಹೇಗಿರುತ್ತೆ ಎತ್ತ ಅಂತ. ಸೊ ಆನಿಯನ್ ದೋಸೆ ಇಲ್ಲಿ ಭಾಳ ಸ್ಪೆಷಲು. ಸೊ ಅದನ್ನು ತೊಗೊಬರ್ತೀನಿ. ಸೊ ಬಂದಿರೋ ಸ್ಪಾಟ್ ಬಂದು ವಿಲ್ಸನ್ ಗಾರ್ಡನ್ನು 10 ಕ್ರಾಸ್ ಅಂತಾರೆ ಈ ಒಂದು ದಾರಿನ. ಹಂಗೆ CM ತಿರುವೇನಿ ಚೆನ್ನಾಗಿರುತ್ತೆ, ತಿನ್ಬಿಡನ್ವಾ? ಏನಪ್ಪ ಬಂದಿರೋದು ದೋಸೆಗೆ, ಸುಮ್ಮನೆ ಇಲ್ಲಿ ತಿರುವೇನಿ ಚೆನ್ನಾಗಿರುತ್ತೆ ಅಂದಿದ ತಕ್ಷಣ ಹೂ ಅಂದ್ಬಿಡ್ತೀಯ. ನೀನು ಈಸ್ಕೊಡ್ತೀಯ ಅಂದರೆ ತಿಂತೀನಿ ತಿರುವೇನಿನ. ಡೀಲಾ ನೋಡಿಲ್ಲ, ಹಂಗೆ ಕ್ಯಾಮ್ರಾ ಶಿಫ್ಟ್ ಮಾಡಿಬಿಟ್ಟ. ಬನ್ನಿ ದೋಸೆ ತಗೊಬರ್ತೀನಿ. ಬಿಸಿ ಆನಿಯನ್ ದೋಸೆ. ಅಪ್ಪಪ್ಪ, ಇಲ್ಲಿ ಆನಿಯನ್ ರೋಸ್ಟ್ ಆಗಿರುತ್ತೆ ನೋಡಿ, ಅದೇ ನನಗಿಷ್ಟ ಆಗೋದು. ಸುಮಾರು ತಿಂಗಳು ನಿನಗೇನ ಕೊಡ್ತೀನಪ್ಪ, ಸುಮಾರು ತಿಂಗಳು ಬಿಟ್ಟು ಬಂದಿದ್ದೀನಿ. ಇಲ್ಲಿ ಮೋಸ್ಟ್ಲಿ ರೆಗ್ಯುಲರ್ ಆಗಿ ಇರ್ತೀನಿ ಈ ಕಡೆ ಬಂದಾಗ, ಟ್ರಾವೆಲ್ ಮಾಡಿದಾಗ. ಬಟ್ ಇತ್ತೀಚೆಗೆ ಆಲ್ಮೋಸ್ಟ್ ಒಂದು 3 ತಿಂಗಳ ಮೇಲೆ ಆಯಿತು ಇಲ್ಲಿ ಬಂದು ನಾನು ಟೇಸ್ಟ್ ಮಾಡಿ. ಆಹಾ, ಇದೆಲ್ಲ ಗುರು ದೋಸೆ ಅಂತ ಕರೆಯೋದು. ಅದು ದೋಸೆ ಅಲ್ಲ, ಆನಿಯನ್ ದೋಸೆ. ನೀವು ದೋಸೆ ನೋಡಿ ಮೇಲೆ ಒಂದು ಮೈಲ್ಡ್ ಸ್ವೀಟ್ನೆಸ್ ಬರುತ್ತೆ ನನಗೆ ಆ ಈರುಳ್ಳಿಯಿಂದ. ಆಮೇಲೆ ಸ್ಮೋಕಿ ಫೀಲ್ ಬರುತ್ತೆ ಬಿಕಾಸ್ ಆಫು ರೋಸ್ಟ್ ಆಗಿರುತ್ತಲ್ಲ ಆನಿಯನು, ಅದರಿಂದ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್ ಹಿಯರ್. ಇನ್ನೊಂದು ಈ ಬಾಣ್ಲಿ ಪೂರ್ತಿ ಚಟ್ನಿ ಕಿರ್ತಾರೆ ಗುರು. ಎಷ್ಟು ಸತಿ ಕೇಳ್ರಿ ಚಟ್ನಿ ಇಲ್ಲ ಅಂತ ಒಂದು ಮಾತು ಬರಲ್ಲ ಇವ್ರ ಬಾಯಿಂದ, ಅಷ್ಟು ಚಟ್ನಿ ಕಿರ್ತಾರೆ. ನೀವು ಪಾರ್ಸಲ್ ತೊಗೊಂಡ್ರು ಲೆಕ್ಕ ಇಲ್ಲದೆ ಚಟ್ನಿ ಕೊಡ್ತಾರೆ.
ಇಲ್ಲೇ ತಿಂತೀರಾ ಅಂದರೂ ಲೆಕ್ಕ ಇಲ್ಲದೆ ಚಟ್ನಿ ಕೊಡ್ತಾರೆ. ಆಲ್ಮೋಸ್ಟ್ ಆಲು ಏನು ಹೇಳೋದು, ಒಂದು 4.7 ರೇಟಿಂಗು, ಒಂದು 5K ಪ್ಲಸ್ ರಿವ್ಯೂಸು ಈ ಒಂದು ಸ್ಪಾಟಿಗೆ. ಸೊ ಲಿಟ್ರಲಿ ಈ ಒಂದು ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟಲ್ಲಿ ಈ ಒಂದು ಪ್ಲೇಸ್ ಆ್ಯಡ್ ಮಾಡಿದ್ದೀನಲ್ಲ, ನನಗೇನೋ ಅವ್ರಿಗೆ ಚೆನ್ನಾಗಿ ಅನಿಸ್ತಪ್ಪ, ಒಳ್ಳೆಯದೇ ಆ್ಯಡ್ ಮಾಡಿದ್ದೀನಿ ಅಂತ. ಆ್ಯಂಡ್ ಈ ಜಾಗ ನಿಮಗೆ ಏನಾರ ಬ್ರೋ, ನಾನಿಲ್ಲಿ ರೆಗ್ಯುಲರ್ ವಿಸಿಟರ್ ಬ್ರೋ, ಫ್ಯಾಮಿಲಿ ಜೊತೆ ಅವಾಗ ಬರ್ತಾ ಇರ್ತೀವಿ, ಫ್ರೆಂಡ್ಸ್ ಜೊತೆ ಬರ್ತಾ ಇರ್ತೀವಿ, ನಮ್ಮ ನೈಟ್ ಔಟ್ ಅಡ್ಡ ಸ್ಪಾಟು ಹಂಗೇನಾರ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇಲ್ಲೋಗಿ ಆರ್ಡ್ರ್ ಮಾಡೋ ಟೈಮಲ್ಲಿ ಒಂದು ನೋಡಿದೆ, BMTC ಬಸ್ಸು ಡ್ರೈವರ್ಸು ಕಂಡಕ್ಟರ್ ಇದಾರಲ್ಲ, ಇಲ್ಲಿಂದಾನೇ ತಗೊಂಡೋಗೋದು. ಈ ವೇಲ್ ಹೋಗೋರು 50 ಸೆಕೆಂಡ್ ಬಸ್ನ ನಿಲ್ಲಿಸ್ತಾರೆ, ಕಂಡಕ್ಟರ್ ಇಳಿದು ಅಲ್ಲಿಂದ ಹಂಗೆ ಪಾರ್ಸಲ್ ರೆಡಿ ಇರ್ತಾರೆ ಅವರು, ಅಲ್ಲಿಂದ ಹಂಗೆ ಪಾರ್ಸಲ್ ತಗೊಂಡು ಬಸ್ ಹತ್ತಿ ಒಯ್ತಾ ಇರ್ತಾರೆ. ಸಖತ್ತು ಫಾಸ್ಟು. ಇದರಿಂದ ಏನು ಅಂತ ಹೇಳ್ಬೇಕಂದ್ರೆ, ಒಂದು ಬಜೆಟ್ ಸ್ಪಾಟಲ್ಲಿ ಬಂದು ಆರಾಮಾಗಿ ಜನ ತಿಂತಾರೆ. ನಾನು ರಿವ್ಯೂಸ್ ನೋಡಿದಾಗ ನನಗೆ ಒಂದು ಅನಿಸಿದ್ದೇನಂತಂದರೆ, ಕೆಳಗಡೆ ಕಮೆಂಟ್ಸಲ್ಲಿ ಅನ್ಹೈಜಿನಿಕ್ ಪ್ಲೇಸ್ ಅಂತ ಹಾಕಿದ್ದು. ದಟ್ಸ್ ವಾಟ್ ಲೈಕ್ ಸಿಮಿಲರ್ ಸ್ವಲ್ಪ ಇದೆ ನೋಡೋದಕ್ಕೆ. ಆ ಜಾಗ ಲೈವ್ ಆಗಿ ಹಂಗಂಗೆ ನಿಮಗೆ ಫ್ರೆಶ್ ಆಗಿ ಮಾಡಿಕೊಡ್ತಾರಲ್ಲ, ನೋಡೋದಕ್ಕೆ ಒಂದು ರೀತಿ ಇದೆ, ಬಟ್ ಟೇಸ್ಟಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನಾನು ಸ್ಪಾಟ್ನು ನೋಡ್ತೀನಿ, ಜಾಗನೂ ನೋಡ್ತೀನಿ, ಊಟನೂ ನೋಡ್ತೀನಿ. ಸೊ ಈ ಒಂದು ದೋಸೆಗೆ ನಾನು ಕೊಡೋ ರೇಟಿಂಗ್ ಬಂದು ಎಷ್ಟು ಕೊಡ್ತೀನಪ್ಪ, ಒಂದು ಗೆಸ್ ಮಾಡು. ಯಾ ಸೊ ಈ ಒಂದು ಸ್ಪಾಟಿಗೆ ನಾನು ಕೊಡೋ ರೇಟಿಂಗ್ ಔಟ್ ಆಫ್ 5 ಬಂದು ನಮ್ಮ CM ಹೇಳ್ಬಿಟ್ಟಪ್ಪ 4. ನೀವು ಬಂದರೆ ಎಷ್ಟು ಕೊಡ್ತೀರಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ವಿಲ್ ಮೂವ್ ಟು ನೆಕ್ಸ್ಟ್ ಸ್ಪಾಟ್. ಬಂದಿರೋ ಜಾಗ ಎಕ್ಸೈಟ್ ಆಗಿರ್ತೀರ ಅಂತ ಗೊತ್ತು, ನಾನು ಹಿಂದೇನೋ ಅದೈತೆ ಅಂತ ಗೊತ್ತು. ಸೊ ಬಂದಿರೋ ಜಾಗ ಬಂದು ರಾಮೇಶ್ವರಂ ಕೆಫೆ. ಸೊ ನಮ್ಮ ಈ ಒಂದು ಸೀರೀಸಲ್ಲೇ ಮೋಸ್ಟ್ ವೆಯ್ಟೆಡ್ ವಿಡಿಯೋ ಈ ಒಂದು ಸೀರೀಸಲ್ಲಿ ಇದು ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ಸೊ ಇಲ್ಲಿ ಹಲವಾರು ನೆಗೆಟಿವ್ ರಿವ್ಯೂಸ್ ಇದೆ, ಹಲವಾರು ಗುಡ್ ರಿವ್ಯೂಸ್ ಇದೆ. ನಾವು ಲೆಟ್ಸ್ ಸಿ ಹೇಗಿರುತ್ತೆ ಅಂತ ನೋಡೋಣ. ಮೂವ್ ಟು ರಾಮೇಶ್ವರಂ ಕೆಫೆ. ನಮ್ಮ ಫೈನಲ್ ಸ್ಪಾಟು. ಇವರ ಫಸ್ಟ್ ಇಂಪ್ರೆಷನ್ ಬಂದಿದ ತಕ್ಷಣವೇ ಒಂದು ಪ್ರೌಡು, ಆ ಪುಲ್ಲಿಂಗ್ ಆಗಿರುತ್ತೆ. ಏನು ಹೇಳೋದು, ಒಂದು ಜನ ಸಾಗರ. ಬೇರೆ ಎಲ್ಲ ಯಾವ ಕಡೆನೂ ನೋಡಿಲ್ಲ, ಈ ಕಡೆ ಬಂದು ಜನ ಸಾಗರ ಹಂಗೆ ತುಂಬ ಐತೆ. ಆ್ಯಂಡ್ ಇವರ ದೋಸೆ ಬಗ್ಗೆ ಬರೋಣ ಬನ್ನಿ. ಸೊ ಫಸ್ಟ್ಲಿ ಹಂಗೆ ಮಿನ್ಸ್ತೈತೆ ಈ ಬಿಸಿಲಿಗೆ. ಸೊ ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ಒಂದು ಆಲೂಗಡ್ಡೆ ಇಕ್ಕಿ ಪುಡಿಯಾಗಿ ಕೊಟ್ಟವ್ರೆ. ಸೊ ನೀವು ಪುಡಿ ಹಾಕಿದ್ರೂ ಒಂದೇ ರೇಟೇ, ಪುಡಿ ಇಲ್ಲ ಅಂದರೂ ಒಂದೇ ರೇಟೆ, ಓಕೆನಾ. ಸೊ ಅದಕ್ಕೆ ನಾರ್ಮಲಾಗಿ ಪುಡಿ ಬೇಡ ಅಂದರೆ ಡೈರೆಕ್ಟಾಗಿ ಅಲ್ಲಿ ಹೇಳ್ಬಿಡ್ಬೋದು. ಸೊ ಅವರು ಪುಡಿ ನಿಮಗೆ ಹಾಕಲ್ಲ, ಡೈರೆಕ್ಟಾಗಿ ಕೊಡ್ತಾರೆ. ತುಂಬ ಜನ ಇಲ್ಲಿರೋದು ಕೇಳಿದ್ದೀನಿ, ಇಲ್ಲಿ ದೋಸೆ ತುಪ್ಪ ಜಾಸ್ತಿ ಹಾಕಿರ್ತಾರೆ. ಒಂದು ದೋಸೆ ತಿಂದರೆ ಸಾಕು, ಅವತ್ತಿನ ದಿವಸ ಪೂರ್ತಿ ಯಾವುದೇ ಮೀಲ್ ತಿನ್ನಲ್ಲ ಹಂಗೆಲ್ಲ ಕೇಳ್ಪಟ್ಟಿದ್ದೀನಿ. ಅದನ್ನು ಜನ ಹೇಳಿ 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 ಒಂದು ರೀತಿ ಇದು ಹೆಂಗಾಯ್ತು ಏನು ಅಂತ ಒಂದು ಕ್ಯೂರಿಯಾಸಿಟಿ ಬಂದ್ಬಿಡ್ತು. ಸೊ ಫಸ್ಟ್ ಬೈಟ್. ಆ ಪುಡಿ ದೋಸೆ ತೊಗೊಂಡ್ರಿಂದ ಆ ಪುಡಿ ಮಸಾಲೆ ಏನಿದೆಯಲ್ಲ ಅದರ ಒಂದು ಟೇಸ್ಟು ಜಾಸ್ತಿ ಬರುತ್ತೆ. ಲೈಟಾಗಿ ಆ ಒಂದು ಖಾರ ಬರೋದಿರಲಿ, ಆ ಪುಡಿದೇ ಮೇಲೆ ಟೇಸ್ಟ್ ನಿಮಗೆ ಅತಿ ಹೆಚ್ಚಾಗಿ ಅನಿಸುತ್ತೆ. ಜೊತೆಗೆ ತುಪ್ಪ. ಸೊ ತುಪ್ಪ ಬಂದು ಲೆಕ್ಕ ಇಲ್ಲದೆ ಹಾಕ್ತಾರೆ. ಐ ಥಿಂಕ್ ಇವ್ರ ಹತ್ರ ಬಂದರೆ ತುಪ್ಪದ ಫ್ಯಾಕ್ಟ್ರಿನೇ ಇದೆ. ಆ ಮಕ್ಕಳು ಹೊಡೆಯುತ್ತೆ ಜಾಸ್ತಿ, ಆ ತುಪ್ಪದ ಘಮ ಇರಲಿ, ಆ ತುಪ್ಪದ ಟೇಸ್ಟ್ ಇರಲಿ, ಅವೆಲ್ಲ ಜಾಸ್ತಿ ಹೊಡಿತೈತೆ. ಬಟ್ ತುಂಬ ಜನ ಹೇಳಿದ್ರಲ್ಲ ದೋಸೆ ಟೇಸ್ಟ್ ಇರಲ್ಲ ಅಂತ, ಅದನ್ನು ನಾನು ಖಂಡಿತ ಒಪ್ಕೊಳ್ಳಲ್ಲ. ದೋಸೆ ಟೇಸ್ಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ ತುಪ್ಪ ಮಾತ್ರ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ. ನೋಡಿ, ಜಸ್ಟ್ ಒಂದು ಲಾಂಗ್ ಪ್ರೆಸ್ ಮಾಡಿದ್ರೆ ಕೈ ತುಂಬ ಆ ತುಪ್ಪ ಬರ್ತಿರೋದು ನೋಡ್ತಿರ್ಬೋದು. ತುಪ್ಪದಲ್ಲೇ ಕೈ ತೊಳ್ಕೊಬೋದು, ಹಂಗಿರುತ್ತೆ ಈ ಒಂದು ದೋಸೆ. ಕೆಂಪು ಚಟ್ನಿ ಅದು ಚೆನ್ನಾಗೈತೆ. ಆ್ಯಂಡ್ ಈ ಕಡೆ ಕೊಬ್ಬರಿ ಚಟ್ನಿ ಬಂದರೂ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಕೊಬ್ಬರಿ ಚಟ್ನಿ, ಬಟ್ ಕೆಂಪು ಚಟ್ನಿ ವಾಸ್ ಆ ಕೈಂಡ್ ಆಫ್ ಖಾರ, ಅದರ ಒಂದು ಟೆಕ್ಸ್ಚರು ಅದು ಓಕೆ. ಈ ಕಡೆ ಸಾಂಬಾರಿಗೆ ಬರೋಣ. ಎಲ್ಲ ಕಡಿಮೆ ಕೊಟ್ಟರಪ್ಪ, ಸಾಂಬಾರಿಂದ ಹಿಡಿದು ಚಟ್ನಿಯಿಂದ ಹಿಡಿದು. ಇನ್ನೂ ಒಂಚೂರು ನೀವು ಬೆಣ್ಣೆ ಕೇಳಿದ್ರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಚಾರ್ಜಸ್ ಬಿದ್ದೇ ಬೀಳುತ್ತೆ ಗ್ಯಾರಂಟಿ. ನಾನು ಈ ಒಂದು ದೋಸೆಗೆ ಕೊಡೋ ರೇಟಿಂಗ್ ಬಂದು ಔಟ್ ಆಫ್ 5 ಐ ವಿಲ್ ಗಿವ್. ಎಷ್ಟು ಗೆಸ್ ಮಾಡಿರ್ತೀಯಾ? 4.8. ಚಾನ್ಸೇ ಇಲ್ಲ, ಈ ಸತಿ ತಪ್ಪು ಹೇಳ್ದ. ನಾನು ಈ ಸ್ಪಾಟಿಗೆ ಕೊಡೋದು ಬಂದು 3.9. ರೀಸನ್ ಕೇಳ್ತೀರಾ? ರೀಸನ್ ಎಂತಕ್ಕಂದರೆ ಇಲ್ಲಿನ ವಾತಾವರಣ ಇರಲಿ, ಕೊಡ್ತಿರೋ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಇರಲಿ, ಇವೆಲ್ಲ ಫೈನ್, ಇವೆಲ್ಲ ಇರಲಿ. ಅದೆಲ್ಲ ನಾವು ಒಂದು ಕಡೆ ನಾವು ನೋಡಿದ್ರೆ ಅದಕ್ಕೆ ವಿ ಕ್ಯಾನ್ ಗಿವ್ ಔಟ್ ಆಫ್ 5 ಒಂದು ಲೈಕ್ 4.5 4.6 ಹಂಗೆ ಕೊಡ್ಬೋದು. ಬಟ್ ಟೇಸ್ಟ್ ವೈಸು ಬಂದಾಗ
ಟೇಸ್ಟ್ ಈಸ್ ಗುಡ್. ನಾನು ಮಸ್ಟ್ ಅಂತ ಕರೆಯಲ್ಲ, ಬಟ್ ಇಟ್ ಈಸ್ ಜಸ್ಟ್ ಒಂದು ಮಸ್ಟ್ ಟು ಟ್ರೈ ಸ್ಪಾಟ್ ಅಂತ ಕರಿಬೋದು ಅಷ್ಟು. ದೋಸೆ ತಿಂದಾದ್ಮೇಲೆ ತಲೆ ಒಂದು ರೀತಿ ಗಿರ್ರ್ ಅಂತ ತಿರುಗ್ತೈತೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಆಗಿ ಸಾಯಂಕಾಲನೇ ಆಗೋಯ್ತು ನನಗೆ. ಲೈಕ್ ಬೆಳಗ್ಗೆಯಿಂದ ದೋಸೆ ತಿಂತಿದ್ವಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ಲಾಸ್ಟ್ ವಿಡಿಯೋ ಕೆಳಗಡೆ ಬಂದು ಒಂದು ಕಮೆಂಟ್ ಬಂದಿತ್ತು, ಬ್ರೋ ಈ ಥರ ನೀವು ಎಲ್ಲ ಕಡೆ ಅಟ್ ಎ ಟೈಮ್ ಇವಾಗಲೇ ಬೆಳಗ್ಗೆ ಹೋಗಿ ಬಂದುಬಿಟ್ರೆ ನಿಮಗೆ ಹೆಂಗೆ ಟೇಸ್ಟ್ ಡಿಫರ್ ಆಗುತ್ತೆ, ಒಂದೊಂದು ದಿವಸ ಒಂದೊಂದು ಹೋದ್ರೆ ತಾನೇ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಅಂತ ಕೆಳಗಡೆ ಕಮೆಂಟ್ ಹಾಕಿದ್ರಿ. ಒಂದು ಪಾಯಿಂಟಲ್ಲಿ ಟ್ರೂ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ, ನನ್ನ ಪಾಯಿಂಟ್ ಆಫ್ ವ್ಯೂ ನೀವು ಕೇಳಿದ್ರೆ, ನೀವು ನೋಡೋದು ಒಂದು 10 ನಿಮಿಷ ವೀಡಿಯೋ, ನಿಮಗೆ ನಾನು ಲೈಕ್ ಅದನ್ನು ಕಂಪ್ರೆಸ್ ಮಾಡಿ ಶಾರ್ಟ್ ಮಾಡಿ ಹಾಕಿರ್ತೀನಿ. ಬಟ್ ನಾನು ಬೆಳಗ್ಗೆ ಹೋದಾಗ ಅಲ್ಲೊಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದ್ರೆ 1 ಅವರ್ 2 ಅವರೆಲ್ಲ ನಾನು ಬೇರೆ ಕಡೆ ಸ್ಪೆಂಡ್ ಮಾಡ್ತೀನಿ. ಸೊ ಅಟ್ ಎ ಟೈಮ್ ಹಂಗೆ ಹೋಗಿ ತಿನ್ನೋದಲ್ಲ ನಾವು, ಅಲ್ಲಲ್ಲಿ ಗ್ಯಾಪ್ ಬಿಟ್ಟು ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿನೇ ತಿನ್ನೋದು. ಸೊ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಈಗ ರಾಮೇಶ್ವರಂ ಕೆಫೆ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿರ್ತೀನಿ. ಒಂದು ಹೈಪ್ಡ್ ಪ್ಲೇಸು, ಕನ್ಸಿಡರ್ ಆಸ್ ಓವರ್ ಹೈಪ್ಡ್ ಪ್ಲೇಸ್ ಇತ್ತು, ಇದೆ ಅಂತಲೂ ಹೇಳ್ತೀನಿ. ತಿನ್ನೋ ಟೈಮಲ್ಲಿ ಆಫ್ ಕ್ಯಾಮ್ರಾ ಏನಂತ ಗೊತ್ತಾ, ಇದಕ್ಕೆ 2ನೇ ಕೊಟ್ಟಿರ್ಬೋದಲ್ಲ ಅಂತವ್ರು. ಇದಕ್ಕೆ ನಾನೇನು ಹೇಳಲಿ, ಸಿಂಪಲ್. ಇದಕ್ಕೆ ನಾನು ಏನು ಹೇಳೋಕ್ಕಾಗಲ್ಲ, ಅವಾಗ ತಿಂದಿಲ್ಲ, ರಿವ್ಯೂಸ್ ನೋಡ್ಕೊಂಡು ಹೇಳ್ತಾವನೆ. JP ನಗರ ಕಡೆ ಬಂದಿರೋದು, ಇಂದಿರಾನಗರ್ ಐತೆ, ಬ್ರೂಕ್ ಫೀಲ್ಡ್ ಐತೆ, ಹೈದರಾಬಾದ್ ಐತೆ, ಬೇಜಾನ್ ಕಡೆ ಇವ್ರ ಔಟ್ಲೆಟ್ಸ್ ಐತೆ. ಬಟ್ ನನಗೆ ಲಿಟ್ರಲಿ ದೋಸೆ ಬಂದು ಗುಡ್, ಓಕೆ ಅಷ್ಟೇ ಅಂತೀನಿ ನಾನು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರ ಪಾರ್ಟ್ 2 ಸೀರೀಸು ಮಾಡೋಣ ಅಂತ ಒಂದು ಪ್ಲಾನಲ್ಲಿ ಐತೆ. ಆ್ಯಂಡ್ ಅದರ ಲಿಸ್ಟು ಸಹ ಎತ್ತಿಕ್ಕಿದ್ದೀನಿ. ಮೇನ್ಲಿ ಪಾರ್ಟ್ 2 ವಿಡಿಯೋಲಿ ಇನ್ನೂ ಐಕಾನಿಕ್ ಲೆಜೆಂಡ್ರಿ ಸ್ಪಾಟ್ಸು ನಿಮಗೆ ವಿಡಿಯೋಲಿ ಬರ್ತದೆ, ವೆಯ್ಟ್ ಮಾಡಿ ನೋಡಿ. ತುಂಬ ಜನರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಆಗ್ತೀರಾ, ಬ್ರೋ ಈ ಜಾಗಕ್ಕೆ ಹೋಗಿಲ್ಲ, ಆ ಜಾಗಕ್ಕೆ ಹೋಗಿಲ್ಲ ಅಂತ. ಯಾವ ಜಾಗಕ್ಕೆ ಹೋಗಿಲ್ಲ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ, ಆ ಜಾಗವನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕವರ್ ಮಾಡೋಣ. ಸೊ ಇಷ್ಟ ಆಗಿದ್ರೆ ಏನು ಮಾಡ್ಬೇಕಂತ ನಿಮಗೆ ಗೊತ್ತು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಓಕೆನಾ? ಆಮೇಲೆ ಇನ್ನು ಹೊಸ ಕಂಟೆಂಟ್ ಯಾವ ಥರ ಮಾಡೋಣ, ಯಾವ ಫುಡ್ ಚಾಲೆಂಜ್ ಮಾಡೋಣ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸೀರೀಸ್ ಪಾರ್ಟ್ ಆಫ್ ಸೀರೀಸ್ ಬರುತ್ತೆ ಇದರಲ್ಲೇ. ಇನ್ನು ಬೇಜಾನ್ ಫ್ಯೂಚರಲ್ಲಿ ಮಾಡೋಣ ಅಂತಿದ್ದೀನಿ. ಸೊ ಎಸ್, ವೆಯ್ಟ್ ಮಾಡಿ ನೋಡೋಣ. ಆ್ಯಂಡ್ ನ್ಯೂ ಇಯರ್ ಸ್ಪೆಷಲ್ ವಿಡಿಯೋ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಲಾಸ್ಟಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾವು ನಮ್ಮ ಕುಟುಂಬದ ಮೇಲೆ, ನಮ್ಗಳ ಮೇಲೆ, ನಾವು ಮಾಡೋ ಕೆಲಸದ ಮೇಲೆ ಹಾಗೂ ಪ್ರಕೃತಿ ಮೇಲೆ ಗಮನ ಇಟ್ಕೊಂಡು ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಈ ವರ್ಷ ನಿಮಗೆ, ನನಗೆ, ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಬೋದು. ಸೊ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಹೊಸ ವರ್ಷದ ಶುಭಾಶಯ. ಸ್ಟೇ ಪಾಸಿಟಿವ್.